ಈ ಸಿನಿಮಾದಲ್ಲಿ ಯಾವುದೇ ಸಿನಿಮಾ ಆದ್ರೂ ಕೂಡ ಕಾಸ್ಟ್ಯೂಮ್ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಬಟ್ ಇದರಲ್ಲಿ ಸೂಟ್ ಹಾಕೊಂಡು ಆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಸೂಟ್ ನ ಜೊತೆಗೆ ಎಲ್ರು ಕೂಡ ತಮ್ಮ ಪಾತ್ರವನ್ನ ನಿಭಾಯಿಸ್ತಾ ಹೋಗ್ತಾರೆ. ಅದ್ರಲ್ಲೂ ಕೂಡ ಇವಾಗಿನ ಪ್ರಪಂಚ ಹೇಗಾಗಿದೆ ಅಂತಂದ್ರೆ ನಾವು ನ್ಯೂಸ್ ಗಳನ್ನ ಕೇಳ್ತಾ ಇರ್ತೀವಿ. ಕೇವಲ 50 ರೂಪಾಯಿಗೆ ಅಥವಾ 100 ರೂಪಾಯಿಯ ಕಾರಣಕ್ಕಾಗಿ ಒಬ್ರನ್ನೊಬ್ರು ಸಾಯಿಸ್ತಾರೆ. ಅಂದ್ರೆ ಹಣ ಮುಖ್ಯ ಆಗ್ತಾ ಹೋಗುತ್ತೆ ಎಲ್ಲೋ ಒಂದ್ ಕಡೆ. ಈ ಸೂಟ್ ನಲ್ಲಿ ಅದು ಕೂಡ ಇದೆ. ಜೊತೆಗೆ ಎಲ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೀತಿಗಾಗಿ ಹಂಬಲಿಸ್ತಾ ಇರ್ತೀವಿ. ಈ ಸೂಟ್ ನಲ್ಲಿ ಆ ಪ್ರೀತಿಯೂ ಇದೆ. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ಬೇಕಾಗಿದ್ದು ಅಂತಂದ್ರೆ ಕಾಮದ ವಿಚಾರವಾಗಿ ಅವರು ಮಾತನಾಡ್ತಾ ಹೋಗ್ತಾರೆ. ಜೊತೆಗೆ ಎಲ್ಲ ಕಲಾವಿದರು ದೇವರು ಅಂತ ಭಾವಿಸೋದು ಕಲೆಯನ್ನ. ಸೊ ಈ 4 ವಿಷಯವನ್ನ ತೆಗೆದುಕೊಂಡು ದ ಸೂಟ್ ಅನ್ನುವಂತ ಸಿನಿಮಾದ ಮೂಲಕ ಇದೊಂದು ರೀತಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಂದ್ರೆ ತಪ್ಪಾಗ್ಲಾರದು. ಅದರಲ್ಲೂ ಕೂಡ ಡೈರೆಕ್ಟರ್ ಏನಿದ್ದಾರೆ ಅವರು ಕಾಶಿನಾಥ್ ಅವರು, ಹಾಗೆ ಸುನಿಲ್ ಕುಮಾರ್ ದೇಸಾಯಿ ಅವರು, ಹಾಗೆ ಗುರುಪ್ರಸಾದ್ ಇವರ ಗರಡಿಯಲ್ಲಿ ಏನು ಪಳಗಿದಂತಹ ಒಬ್ಬ ಕಲಾವಿದರು. ಸೊ ಆದ್ರಿಂದ ಈ ಸಿನಿಮಾದಲ್ಲಿ ಒಂದ್ ರೀತಿ ಕುತೂಹಲ ಇನ್ನೂ ಹೆಚ್ಚಾಗೇ ಇದೆ. ಸೊ ಈಗಾಗ್ಲೇ ಹೇಳಿರೋ ಹಾಗೆ 8 ಪೋಸ್ಟರ್ಗಳಿದೆ. ಅದರಲ್ಲಿ 7 ಪೋಸ್ಟರ್ ಕೇವಲ ಸೂಟ್ ಬಗ್ಗೆನೇ ಇದೆ. ಸೊ ಅದೇನು ಅಂತ ಹೇಳಿ ನೋಡ್ಕೊಂಡ್ ಬರೋಣ. Yes. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.